ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ಗೆ ಬಂದಿರುವ ಅತಿಥಿಗಳ ಮುಂದೆ ಅಶ್ವಿನಿ ಗೌಡ ಕಣ್ಣೀರಿಟ್ಟಿದ್ದಾರೆ. ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಹೊಸ ಗೆಳೆತನಕ್ಕೆ ಬಿಗ್ ಬಾಸ್ ಕಾರಣ ಎಂದು ವೀಕ್ಷಕರು ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಡೆದ BB ಪ್ಯಾಲೇಸ್ ಟಾಸ್ಕ್ ಈಗ ದೊಡ್ಡ ಚರ್ಚೆಗೆ ವಿಷಯವಾಗಿದೆ. ಟಾಸ್ಕ್ ಅತಿಥಿಗಳು ಗಿಲ್ಲಿಯನ್ನು ನಡೆಸಿಕೊಂಡ ರೀತಿ ವೀಕ್ಷಕರಿಗೆ ಮಾತ್ರವಲ್ಲ, ಮನೆಯೊಳಗಿನ ಕೆಲ ಸ್ಪರ್ಧಿಗಳಿಗೂ ಒಪ್ಪಲಿಲ್ಲ. ಟಾಸ್ಕ್ಗೆ ಬ್ರೇಕ್ ಆದ ನಂತರ ಗಿಲ್ಲಿ ತನ್ನ ತಪ್ಪಿಗೆ ಕ್ಷಮೆ ಕೇಳಿದ್ದಾರೆ. ಆದರೆ ಅತಿಥಿಗಳ ವರ್ತನೆ ಗಿಲ್ಲಿಗೆ ತುಂಬ ಬೇಸರ ಮಾಡಿದೆ. ಇದೆಲ್ಲ ನೋಡಿದ ಅಶ್ವಿನಿ ಗೌಡ ಮೊದಲ ಬಾರಿಗೆ ಗಿಲ್ಲಿಯ ಪರವಾಗಿ ನಿಂತಿದ್ದಾರೆ. ಅತಿಥಿಗಳ ಮುಂದೆ ಮನಸ್ಸು ತೆರೆದು ಮಾತನಾಡಿದ್ದಾರೆ. ಅವರು ಮಾತಾಡೋ ರೀತಿ ಹೀಗಿದೆ: ಗಿಲ್ಲಿ, ನನ್ನ ಮತ್ತು ನಿನ್ನ ಒಂದಾಗೋಕ್ಕೆ 5 ಜನ ಬರಬೇಕು ಆಗಿದ್ದರು. ಆದರೆ ನೀವೆಲ್ಲರೂ ಗಿಲ್ಲಿಯನ್ನು ಬೈದಿದ್ದಾಗ ನನಗೆ ತಡೆದುಕೊಳ್ಳೋಕ್ಕೆ ಆಗಲಿಲ್ಲ. ತುಂಬ ನೋವಾಯಿತು. ಈ ಮಾತು ಕೇಳಿದ ಅತಿಥಿಗಳು ಕೂಡ ತಮ್ಮ ವರ್ತನೆ ಬಗ್ಗೆ ರೀಥಿಂಕ್ ಮಾಡಿದ್ದರು. ವಿಚಿತ್ರವೆಂದರೆ ಸದಾ ಕಿತ್ತಾಡುತ್ತಿದ್ದ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ಈ ಘಟನೆ ಕಾರಣವಾಗಿ ಹೊಸ ಗೆಳೆತನಕ್ಕೆ ನಾಂದಿಯಾಡಿದೆ. ಗಿಲ್ಲಿಯನ್ನು ಅತಿಥಿಗಳು ಟಾರ್ಗೆಟ್ ಮಾಡುತ್ತಿದ್ದಾಗಲೂ ಗಿಲ್ಲಿ, ನೀನು ಹೋಗಬೇಡ, ನಿನಗೆ ಏನಾದರೂ ಮಾತಾಡಬೇಕು ಅನಿಸಿದರೆ ನನಗೆ ಹೇಳು, ನಾನು ನಿನ್ನ ಪರವಾಗಿ ಮಾತಾಡ್ತೀನಿ ಎಂದು ಅಶ್ವಿನಿ ಬೆಂಬಲ ನೀಡಿದರು ಗಿಲ್ಲಿಗೆ. ಈ ಸಪೋರ್ಟ್ ನೋಡಿದ ವೀಕ್ಷಕರು ಅಶ್ವಿನಿ ಗೌಡ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಶ್ವಿನಿಯ ಬದಲಾವಣೆ ಹಾಗೂ ಮೆಚೂರ್ ಆಟಿಟ್ಯೂಡ್ ಮತ್ತು ಗಿಲ್ಲಿಯನ್ನು ಕಂಫರ್ಟ್ ಮಾಡಿದ ರೀತಿ ಎಲ್ಲವೂ ಫ್ಯಾನ್ಸ್ ಹೃದಯ ಗೆದ್ದಿದೆ. ಇವರಿಬ್ಬರ ಈ ಹೊಸ ಗೆಳೆತನ ಮುಂದುವರಿಯಲಿ ಎಂಬುದು BBK ವೀಕ್ಷಕರ ಆಶಯ. ನಮಸ್ಕಾರ ಸ್ನೇಹಿತರೆ.